ಹಲೋ ಹಲೋ ಎವ್ರಿಬಡಿ. ಇವತ್ತು ನಾನು ಯೂಶ್ವಲ್ ಯಾವುದೋ ಪ್ರಾಬ್ಲಮ್ಮು ಏನೋ ಮಾತಾಡೋಕ್ಕೆ ಬಂದಿಲ್ಲ. ಟುಡೇ ಐ ಆಮ್ ಹಿಯರ್ ಟು ಸ್ಪೀಕ್ ಅಬೌಟ್ ಕನ್ನಡದ ಒಂದು ಮೂವಿ ಟಾಕ್ಸಿಕ್. ಯಾರ್ಯಾರೋ ಏನೇನೋ ಕಮೆಂಟ್ಗಳು ಬರ್ತಾ ಇದೆ, ಕ್ರಿಂಜ್ ಮೂವಿ ಅದು ಇದು ಅಂತೆಲ್ಲ. ನಾನು ಫಸ್ಟ್ ಶೋ ನೋಡ್ಕೊಂಬಂದಿದ್ದೀನಿ ಟಾಕ್ಸಿಕ್. He is amazing. He is absolutely amazing. ಯಶ್ ಇದಾರಲ್ಲ, ಅವರು ನಮ್ಮ ಜನ್ರೇಷನ್ ಕಂಡಂತಹ ಒಂದು ಮಾಸ್ಟರ್ ಪೀಸ್. ಈ ರಿಸ್ಕ್ ತಗೊಳಕ್ಕೂ, ಟಾಕ್ಸಿಕ್ ಅಂತ ಮೂವಿ ರಿಸ್ಕ್ ತಗೊಳಕ್ಕೂ ತುಂಬ ಗಟ್ಟಿಸ್ಬೇಕು. ಗೀತು ಮೋಹನ್ ಅವ್ರ ಕಥೆನ ಕೇಳಿ ಅದನ್ನು ನಂಬಿ ಈ ಪರ್ಸ್ಪೆಕ್ಟಿವ್ನ ನಮಗೆ ತಂದು ಕೊಟ್ಟಿದ್ದಾರಲ್ಲ, ದಿಸ್ ಇಸ್ ಸಮಥಿಂಗ್ ರಿಯಲಿ ಇಂಟ್ರೆಸ್ಟಿಂಗ್. ದಿಸ್ ಇಸ್ ನಾಟ್ ಅ ಟಿಪಿಕಲ್ ಮಾಸ್ ಮೂವಿ. ಆ ಮಾಸ್ ಮೂವಿಗಳನ್ನು ನೋಡಿದ್ರೆ ನನಗೆ ಕ್ರಿಂಜ್ ಮೂವಿಗಳು ಅಂತ ಅನಿಸುತ್ತೆ. ವೈಲೆನ್ಸ್ ಇಲ್ವಾ ಇದರಲ್ಲಿ? ವೈಲೆನ್ಸ್ ತುಂಬ ಇದೆ, ಆದರೆ ಅಲ್ಲೊಂದು ಪರ್ಸ್ಪೆಕ್ಟಿವ್ ಇದೆ. ನನಗೆ ಯಾರ್ದೋ ಮೇಲೆ ಕೋಪ ಬಂದಾಗ ಮನಸ್ಸಲ್ಲಿ ನಾನು ಹಂಗೆ ಮಾಡ್ಬಿಡ್ತೀನಿ, ಹಿಂಗೆ ಮಾಡ್ಬಿಡ್ತೀನಿ. ಮನುಷ್ಯ ಸಾಧ್ಯವಾಗದಷ್ಟು ಯೋಚನೆ ಮಾಡಿರ್ತೀನಿ. ಅಥವಾ ನಾನು ಯಾರಿಗೋ, ಇದು ಸ್ಪಾಯ್ಲರ್ ಅಲ್ಲ, ಸ್ಪಾಯ್ಲರ್ ಅನ್ಕೊಳಕ್ಕೆ ಹೋಗ್ಬೇಡಿ, ನನ್ನನ್ನು ಯಾರೋ ಕೆಟ್ಟವನು ಅಂತ ಅನ್ಕೊಂಡಿರ್ತಾನೆ. ಅವ್ನು ನನ್ನನ್ನು ಎಷ್ಟು ಕೆಟ್ಟವನು ಅಂತ ಅನ್ಕೊಂಡಿರಕ್ಕೆ ಸಾಧ್ಯ? ಲೆಟ್ ಮಿ ಟೆಲ್ ಯು, ನಾವು ತುಂಬ ಕೆಟ್ಟವರು ಅಂತ ನೆನ್ಕೊಂಡಿರ್ತೀವಿ. ಯಾರನ್ನಾರು ಕೆಟ್ಟವರು ಅಂತ ಅಂದ್ಕೊಂಡಾಗ ಒನ್ಸ್ ಅಗೇನ್ ಯಾವ ರೀತಿ ಹೇಳಬೇಕು ಅನ್ನೋದು ನನಗೂ ಅರ್ಥ ಆಗಲ್ಲ. ಬಿಕಾಸ್ ಎಲ್ಲೋ ಒಂಚೂರು ಏನೋ ಹೇಳ್ಬಿಟ್ಟು ಸ್ಪಾಯ್ಲರ್ ಆಗ್ಬಿಟ್ರೆ ಅಷ್ಟು ಚೆನ್ನಾಗಿದೆ ಮೂವಿ ಅದು. ನನ್ನನ್ನು ಯಾರು ಕೆಟ್ಟವನು ಅಂತ ಅಂದ್ಕೊಂಡ್ರೆ ಮೋಸ್ಟ್ ಪ್ರಾಬಬ್ಲಿ ಎಷ್ಟು ಅಂದ್ಕೊಂಡಿರ್ತಾನೆ ಗೊತ್ತಾ? ಕಾಡಲ್ಲಿರೋ ಒಂದು ಕೆಟ್ಟ 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 ಪ್ರಾಣಿ ಅವನು ಅನ್ನೋಷ್ಟು ನನ್ನ ಬಗ್ಗೆ ಕೆಟ್ಟ ಯೋಚನೆಗಳು, ಅಥವಾ ಎಕ್ಸ್ಟ್ರೀಮ್ ವಿಲನ್ ಅನ್ನೋ ರೀತಿಲಿ ನನ್ನನ್ನು ಅಂದ್ಕೊಂಡಿರಕ್ಕೆ ಸಾಧ್ಯ ಉಂಟು, ಸಾಧ್ಯನೇ. ಅದು ನಾನೇ ಆಗ್ಬಿಟ್ರೆ ಯಶ್ ಮೈ ಗಾಡ್, ಯಶ್ ಅವರ ಗ್ರೋತನ್ನು ಮೋಸ್ಟ್ ಪ್ರಾಬ್ಲಿ ನಾನು ನೋಡೋಕ್ಕೆ ಶುರು ಮಾಡಿದ್ದು ಮೊಗ್ಗಿನ ಮನಸ್ಸಿಂದ ನೋಡೋಕ್ಕೆ ಸ್ಟಾರ್ಟ್ ಮಾಡಿ ಇಲ್ಲಿಗೆ, ಮೈ ಗಾಡ್, ವಾಟ್ ಈಸ್ ಹೀ? ಐ ಕಾಂಟ್ ಇವನ್, I don't have words to explain this masterpiece. ಅರ್ಥ ಆಗಲಿಲ್ಲ ಮೂವಿ ಅಂತೇಳಿ ದಯವಿಟ್ಟು ಡೋಂಟ್ ಟೆಲ್ ದಟ್ ಇದು ಏನೋ ಹಂಗಿಲ್ಲ ಹಿಂಗಿಲ್ಲ ಮತ್ತೊಂದಿಲ್ಲ ಮಗದೊಂದಿಲ್ಲ, ಒಂದು ತಲೆ ಇಲ್ಲ ಬುಡ ಇಲ್ಲ, ತಲೆನೋವು ಬಂದ್ಬಿಡ್ತು. ನಿಜವಾಗ್ಲೂ ನಿಮಗೆ ತಲೆ ಇಲ್ಲ, ನಿಮಗೆ ತಲೆ ಇಲ್ಲ. ಪಝಲ್. ದಿಸ್ ಮೂವಿ ಈಸ್ ಅ ಪಝಲ್. ಇವತ್ತಿಗೂ ಡಾಟ್ ಕನೆಕ್ಟ್ ಮಾಡ್ತಾ ಇದ್ದೀನಿ ನಾನು. 2-3 ದಿನ ಆಯ್ತು ಅನ್ಸುತ್ತೆ. ಇವತ್ತಿಗೂ ಡಾಟ್ ಕನೆಕ್ಟ್ ಮಾಡ್ತಾ ಇದ್ದೀನಿ. ಒನ್ ಆಫ್ ದ ಬೆಸ್ಟ್ ಮೂವೀಸ್ ಐ ಹ್ಯಾವ್ ಸೀನ್ ಆಫ್ಟರ್ ಉಳಿದವರು ಕಂಡಂತೆ, ಆಫ್ಟರ್ ಸಪ್ತಸಾಗರದ ಆಚೆ ಎಲ್ಲೋ ಸೈಡ್ ಎ ಸೈಡ್ ಬಿ, ಆಫ್ಟರ್ ಲೂಸಿಯಾ. ಬ್ರೈನ್ ಯೂಸ್ ಮಾಡಬೇಕಾಗಿರೋ ಮೂವಿಗಳಲ್ಲ ಇವೆಲ್ಲ. ಅದರ ನಂತರ ಒನ್ ಆಫ್ ದ ನೋಡಿ, ನನಗೆ ವರ್ಡ್ಸ್ಗಳು ಬರ್ತಾ ಇಲ್ಲ. ಒನ್ ಆಫ್ ದ ಬೆಸ್ಟ್ ಮೂವಿ ಸ್ಯಾಂಡಲ್ವುಡ್ ಹ್ಯಾವ್ ಎವರ್ ಪ್ರೊಡ್ಯೂಸ್ಡ್. ಟಗರು ಮೂವಿ ಹೆಂಗೆ ಡಾಟ್ಸ್ ಕನೆಕ್ಟ್ ಆಗುತ್ತಲ್ಲ ಲಾಸ್ಟಲ್ಲಿ, ಅದು ಎಲ್ಲದನ್ನು ಮೀರಿದ್ದು ಯಶ್ ಅವರ ಟಾಕ್ಸಿಕ್.
ಡಾಟ್ಸ್ ಕನೆಕ್ಟ್ ಮಾಡ್ತಾ ಹೋದರೆ ನನಗೆ ನನ್ನ ಪರ್ಸ್ಪೆಕ್ಟಿವಲ್ಲಿ ನನಗೆ ಬೇಕಾದಂಗೆ ಇನ್ನೇನೇನೋ ಅನ್ನಿಸ್ತಾ ಹೋಗ್ತಾ ಇದೆ ಮೂವಿ. ಸೊ ವಂಡರ್ಫುಲ್ ಮೂವಿ, ಕನ್ನಡ ಮೂವಿ. ಈ ಸ್ಕೇಲಲ್ಲಿ ಕನ್ನಡ ಮೂವಿ ಬಂದಿರೋದಿದೆಯಲ್ಲ, ಮೈ ಗಾಡ್. ನನಗೆ ಇದು ಯಾವಾಗ ಇಂಗ್ಲೀಷ್ ವರ್ಷನ್ ರಿಲೀಸ್ ಆಗುತ್ತೋ ನನಗೆ ಹೋಗಿ ಇಂಗ್ಲೀಷಲ್ಲಿ ಒಂದ್ಸಲ ನೋಡ್ಕೊಂಬರ್ಬೇಕಿದೆ. ವಂಡರ್ಫುಲ್ ಮೂವಿ, ದಯವಿಟ್ಟು ಹೋಗಿ ನೋಡಿ. ಕನ್ನಡ ಮೂವಿನ ಸಪೋರ್ಟ್ ಮಾಡೋಣ, ಕನ್ನಡ ಮೂವಿನ ಕನ್ನಡದಲ್ಲೇ ನೋಡೋಣ. ತುಂಬ ಚೆನ್ನಾಗಿ ಮಾತಾಡಿದ್ದಾರೆ, ತುಂಬ ಚೆನ್ನಾಗಿ ಆ ಡೈಲಾಗ್ಗಳನ್ನ ಪೋಣಿಸಿದ್ದಾರೆ. ಬೆಸ್ಟ್ ಮೂವಿ. ನಾನು ಇಷ್ಟು ದಿನಗಳಲ್ಲಿ ಕನ್ನಡದ ಸ್ಯಾಂಡಲ್ವುಡ್ ಮೂವಿಗಳು ಯಾವುದೂ ಚೆನ್ನಾಗಿ ಬಂದೇ ಇಲ್ಲ. ಸುದೀಪ್ ಅವ್ರದ್ದು ಲಾಸ್ಟ್ ಮೂವಿ ನಾನು ನೋಡಿದ್ದು, ಅದಾದಮೇಲೆ ನಾನು ನೋಡಿದ್ದು ಇವತ್ತೇನೆ. ಐ ಗೆಸ್ ಸುದೀಪ್ ಅವ್ರ ಮೂವಿಗಿಂತ ಮುಂಚೆನೇ ಕಾಂತಾರ ಬಂದಿತ್ತು, ಕಾಂತಾರ 1. ಸೊ ಅದಾದಮೇಲೆ ಸುದೀಪ್ ಅವ್ರ ಮೂವಿ ಆದಮೇಲೆ ಮೊನ್ನೆನೇ ಹೋಗಿ ನೋಡಿದ್ದು. ಒನ್ ಆಫ್ ದ ಬೆಸ್ಟ್ ಮೂವಿ ಆಫ್ ಮೈ ಲೈಫ್. ಥ್ಯಾಂಕ್ ಯು ಸೋ ಮಚ್. ಹೋಗಿ ನೋಡಿ. ನಿಮ್ಮ ಪರ್ಸ್ಪೆಕ್ಟಿವ್ಸ್ಗಳು, ಆ ಕ್ರೂಯಲ್ ಕೆಟ್ಟದಾದ ಸೀನ್ಗಳನ್ನು ಕಣ್ಮುಚ್ಕೊಳ್ಳಿ, ಬಟ್ ಪರ್ಸ್ಪೆಕ್ಟಿವ್ನ ಅರ್ಥ ಮಾಡ್ಕೊಳ್ಳಿ. ತುಂಬ ಚೆನ್ನಾಗಿದೆ ಮೂವಿ, ತುಂಬ ಅಂದ್ರೆ ತುಂಬ ಚೆನ್ನಾಗಿದೆ. ಮನುಷ್ಯನ ಫಿಲ್ತನ್ನು ಎಕ್ಸ್ಪ್ಲೇನ್ ಮಾಡಿರೋ ರೀತಿ ಇದೆಯಲ್ಲ, ನಮ್ಮ ರಿಯಾಲಿಟಿಗಳನ್ನು ನಾವು ಎಸ್ ಅಂತ ಒಪ್ಕೊಳ್ಳಲ್ಲ ಅಲ್ಲ, ನಮ್ಮ ಫಿಲ್ತನ್ನು ನಾವು ಒಪ್ಕೊಳ್ಳಲ್ಲ, ನಮ್ಮ ವೈಭವೀಕರಣ ಮಾತ್ರ ನಾವು ಒಪ್ಕೋತೀವಿ. ದ್ಯಾಟ್ ಈಸ್ ಟಾಕ್ಸಿಕ್ ಫಾರ್ ಯು. ಥ್ಯಾಂಕ್ ಯು ಸೋ ಮಚ್. ಹೋಗಿ ನೋಡ್ಕೊಂಬನ್ನಿ.